ವೆಲ್ಕಮ್ ಟು ಗಣೇಶ್ ರೂಪರ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬಾಸಿಗೆ ನಮಸ್ಕಾರ ಮಾಡಿದೆ. ಸೊ ನೈಟೇ ಡಿಸೈಡ್ ಮಾಡಿದ್ವಿ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕಂತ. ಅದಕ್ಕೆ ಅತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿದರು. ನಾನು ಏನಾದರೂ ಎಲ್ಪ್ ಬೇಕಾ ಅಂತ ಕೇಳಿದೆ. ಏನು ಬೇಡ ಅಂದರು. ಅವರೇ ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ರೆಡಿ ಆದೆ, ಅಜ್ಜಿನೂ ರೆಡಿ ಆಗಿದ್ರು. ಫೈನಲಿ ಅತ್ತೆನೂ ಸಹ ರೆಡಿ ಆಗಿದ್ರು. ಮನೆಯಿಂದ ಸ್ಟ್ಯಾಂಡ್ ಸ್ವಲ್ಪ ದೂರ ಆಗುತ್ತೆ. ಸೊ ಅಲ್ಲಿಗೆ ನಡ್ಕೊಂಡು ಹೋಗಬೇಕು. 3 ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಅತ್ತೆ ಅವ್ರ ಅಂಗಡಿ, ಶ್ರೀ ರಾಜರಾಜೇಶ್ವರಿ ಬ್ಯಾಂಗಲ್ ಸ್ಟೋರ್ ಮತ್ತು ಮ್ಯಾಚಿಂಗ್ ಸೆಂಟರ್. ಇವನೇ ನಮ್ಮ ಅತ್ತೆ ಮಗ. ಇವತ್ತು ಇವನೇ ಅಂಗಡಿಲಿರ್ತಾನೆ. ಹೋಗ್ತಾ ಇರೋದು ರಾಮನ್ ಟೆಂಪಲ್ಗೆ. ಸೊ ಇಲ್ಲೂ ರಾಮನ ದರ್ಶನ ಮಾಡಿಬಿಟ್ವಿ. ಆರ್ ಸ್ಟ್ಯಾಂಡ್ ರೀಚ್ ಆದ್ವಿ. ಅಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಇಟ್ಕೊಂಡಿದ್ದು ಚೆನ್ನಾಗಿ ನಡೀತಾ ಇತ್ತು. ಬಸ್ಸು ಬಂತು, ಹತ್ಕೊಂಡ್ವಿ. ಸೊ ನಾವು ಹೊರಟಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಟ್ರಾಫಿಕ್ ತುಂಬ ಇತ್ತು. ಅತ್ತೆ ಮನೆಯಿಂದ ಒಂದು 1/2 ಅವರ್ ಜರ್ನಿ ಅಷ್ಟೇ ಇಸ್ಕಾನ್ ಟೆಂಪಲ್. ಬಟ್ ಆದರೆ ಟ್ರಾಫಿಕ್ ಇರೋದ್ರಿಂದ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಬೆಂಗಳೂರು ಅಂದ್ರೇ ಹಿಂಗೆ ಟ್ರಾಫಿಕ್ ಇದ್ದೇ ಇರುತ್ತೆ. ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ. ಇಸ್ಕಾನ್ ಸ್ಟಾಪಲ್ಲಿ ಇಳ್ಕೊಂಡ್ವಿ. ಇವಾಗ ಟೆಂಪಲ್ಗೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಸೊ ಅಜ್ಜಿ ಮತ್ತು ಅತ್ತೆ ಏನೋ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅಜ್ಜಿನ ಅತ್ತೆ ಮತ್ತು ನಾನು ಅಷ್ಟೇ ಇದೆ ಫಸ್ಟ್ ಟೈಮ್ ಬಂದಿರೋದು. ನೋಡಿಲ್ಲ ಅಂತಲೇ ಈ ಪ್ಲೇಸಿಗೆ ಕರ್ಕೊಂಬರ್ಬೇಕಂತ ಒನ್ ಡೇ ಊರಿಗೆ ಹೋಗೋದಕ್ಕೂ ಮುಂಚೆ ಉಳಿಸ್ಕೊಂಡ್ರು. ನೋಡಿ ಎಂಟ್ರಿ ಹಿಂಗೆ ಹೋಗಬೇಕು. ಸೊ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ. ಜನರು ತುಂಬಾ ಇದ್ದಾರೆ. ಔಟ್ಸೈಡೆಲ್ಲ ತುಂಬ ಚೆನ್ನಾಗಿದೆ, ಗ್ರೀನರಿಯಾಗಿ. ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ. 2 ಸೈಡೂ ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಒಂಥರ ಗುಡ್ ಫೀಲ್ ಅನಿಸ್ತಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಆರ್ಚ್, ಅಂದರೆ ಫ್ರಂಟ್ ಅಲ್ಲ, ಹಿಂದೆ ಇರೋದದು. ಮುಂದೆ ಇರೋ ಆರ್ಚ್ ನೋಡಬೇಕಂದ್ರೆ ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಟರ್ನ್ ಆಗಬೇಕು. ಸೊ ನಾವು ಅದನ್ನು ನೋಡೋಕ್ಕೆ ಅಂತಲೇ ಹೋಗ್ತಾ ಇದ್ದೀವಿ. ಇಲ್ಲಿ ರೈಟ್ ಸೈಡಲ್ಲಿ ರೋಡೆಲ್ಲ ಕಾಣಿಸುತ್ತೆ ಮತ್ತು ಮೆಟ್ರೋ ಇದೆ ಮೇಲೆ. ವೆಹಿಕಲ್ಸ್ ಎಲ್ಲ ಓಡಾಡ್ತಿದೆ. ಅಂದರೆ ಅಲ್ಲಿಂದಲೂ ನೋಡ್ಬೋದು, ಇಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಇಲ್ಲಿಂದ ನೋಡ್ತಾ ಹೋದರೆ ಕೆಳಗಡೆ ಇರೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೆದರು ಕೋಲ್ಡ್ ಇತ್ತು, ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಮುಂದೆ ಬಂದ್ವಿ. ಬರ್ತಾ ಎಂಟ್ರಿ ರೀಚ್ ಆದ್ವಿ. ಎಂಟ್ರಿ ತುಂಬ ಚೆನ್ನಾಗಿದೆ ನೋಡಿ. ಆರ್ಚ್ ಇದೆ ಫಸ್ಟ್ ಎಂಟ್ರಿ. ಇದರಿಂದ ಒಳಗಡೆ ಹೋಗಬೇಕು. ಶ್ರೀ ರಾಧಾಕೃಷ್ಣ ಟೆಂಪಲ್ ಇಸ್ಕಾನ್. ಒಳಗಡೆ ಹೋಗಿ 3 ಜನ ಸೆಲ್ಫಿ ತೊಗೊಂಡ್ವಿ. ಮತ್ತು ಟೆಂಪಲ್ ಒಳಗಡೆ ರೀಚ್ ಆಗಬೇಕು ಅಂದರೆ ಅಲ್ಲಿ 108 ಸ್ಟೆಪ್ಸ್ ಇದೆ. ಆ ಸ್ಟೆಪ್ಪಲ್ಲಿ ಒಂದೊಂದು ಸ್ಟೆಪ್ಪಲ್ಲೂ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಪ್ರಾರ್ಥನೆ ಮಾಡ್ಕೊಂಡು ಒಳಗೆ ಹೋದ್ವಿ. ಸೊ ಅಲ್ಲಿ ನರಸಿಂಹಸ್ವಾಮಿ ದೇವರಿತ್ತು. ಫೋಟೋ ತೆಗಿಯೋಕ್ಕೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇದು ಈಚೆ ಬಂದು ಮಾಡಿರೋ ವಿಡಿಯೋ. ಇಲ್ಲಿಂದ ಮತ್ತೆ ಮೇಲೆ ಹೋಗಬೇಕು, ಅಲ್ಲಿ ಆ ದೇವರಿದೆ ನೋಡೋಣ. ಇಲ್ಲಿಂದ ಮತ್ತೆ ಇನ್ನೊಂದು ದೇವಸ್ಥಾನದೊಳಗೆ ಹೋದ್ವಿ. ಅಲ್ಲಿ ತಿರುಪತಿ ತಿಮ್ಮಪ್ಪ ದೇವರಿತ್ತು ನೋಡಿ. ಟೆಂಪಲ್ ಒಳಗೆ ಎಂಟ್ರಿ ಆದ ತಕ್ಷಣ ಬೋರ್ಡ್ ಹಾಕಿದ್ರು ಫೋಟೋ ಆರ್ ವಿಡಿಯೋ ಮಾಡೋಂಗಿಲ್ಲ ಅಂತ.
ಮತ್ತು ಅದನ್ನು ನೋಡ್ಕೊಳ್ಳೋಕ್ಕೆ ಒಂದು ಆಂಟಿ ಸಹ ಇದ್ದರು. ಅವರು ಬೋರ್ಡ್ ಇಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾಯಿದ್ರು. ನಾನು ಅವ್ರಿಗೆ ಕಾಣಿಸ್ತಾ ಇರೋ ಥರ ಈ ವಿಡಿಯೋ ಮಾಡಿಕೊಂಡೆ. ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಆದರೆ ಟೆಂಪಲ್ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಇದು ಈಚೆ ಪ್ರಸಾದ ಕೊಡೋ ಪ್ಲೇಸು, ಮತ್ತು ನೀರು ಅದ್ರ ಪಕ್ಕ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲಿಂದ, ಅದಕ್ಕೆ ವಿಡಿಯೋ ಮಾಡಿದೆ. ಇದು ಶಾಪಿಂಗ್ ಹಾಲ್, ತುಂಬ ಚೆನ್ನಾಗಿತ್ತು ಥಿಂಗ್ಸ್ ಎಲ್ಲ. ನಾವು ಏನಾದ್ರು ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಈಚೆಗಡೆ ಬಂದು ಪ್ರಸಾದ ತೊಗೊಂಡ್ವಿ. ಪ್ರಸಾದ ನನ್ನ ಫೇವ್ರೆಟ್ ಪುಳಿಯೋಗರೆ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು, ಇಷ್ಟಪಟ್ಟೆ ತಿನ್ಕೊಬಂದೆ. ಹೊರ್ಗಡೆ ಬಂದ್ವಿ, ಯಾವುದೋ ಸ್ಕೂಲ್ ಮಕ್ಳುಗಳನ್ನೆಲ್ಲ ಕುಣಿಸ್ಕೊಂಡಿದ್ರು. ಅವ್ರನ್ನ ಹೋಗಿ ಮಾತಾಡ್ಸೋಣ ಅಂದ್ಕೊಂಡೆ, ಅವ್ರ ಟೀಚರ್ ಬೇರೆ ಇದ್ದರು ಅಂತ ಸುಮ್ಮನೆ ಆದೆ. ಅಲ್ಲಿಂದ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಸ್ವಲ್ಪ ಈಚೆ ಬಂದು ಆಮೇಲೆ ಇಳಿದ ತಕ್ಷಣ ಅಂದ್ಕೊಂಡ್ವಿ ಕಂಠೀರವ ಸ್ಟುಡಿಯೋಗೂ ಹೀಗೆ ಹೋಗಿ ಬರೋಣ ಅಂತ. ಸರಿ ಆಯಿತು ಅಂತ 3 ಜನ ಒಪ್ಕೊಂಡ್ವಿ. ಅಲ್ಲಿಂದ ಸ್ಟ್ಯಾಂಡಿಗೆ ಬಂದುಬಿಟ್ಟು ಬಸ್ ಹತ್ಕೊಂಡ್ವಿ. ಕಂಠೀರವ ಸ್ಟುಡಿಯೋಗೆ ಹೋಗ್ಬೇಕಂತ ಹೋಗ್ತಾ ಇದ್ವಿ. ಕಂಠೀರವ ಸ್ಟುಡಿಯೋಗೆ ಬಂದು ಇಳ್ಕೊಬಿಟ್ಟು ಬನ್ನಿ ಜನರೇ ಅಂತ ಸುಮ್ಮನೆ ಹೇಳ್ತಾಯಿದ್ದೆ. ಅತ್ತೆಯವರೆಲ್ಲ ನಕ್ಕೊಂಡು ಬರ್ತಾಯಿದ್ದಾರೆ. ಒಳಗಡೆ ಎಂಟ್ರಿ ಆದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಸ್ಟ್ಯಾಚು ನೋಡಿದೆ. ಮತ್ತು ಹಂಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ದೂರದಿಂದನೇ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ನೋಡಿ ಓ ಇದು ಅವ್ರದ್ದೇನೆ ಅಂತ ಗೊತ್ತಾಯಿತು. ಹತ್ತಿರದಲ್ಲಿ ಹೋಗಿ ನೋಡುವ ಅಂತ ಇದೆ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ. ಇಲ್ಲಿ ಬಂದ ತಕ್ಷಣ ಅನ್ನಿಸ್ತು ಇನ್ನೂ ಒಂದು ಸ್ವಲ್ಪ ಹೊತ್ತು ಇರುವ ಅಂತ. ಮುಂದೆ ಯಾರು ಜನರು ಹೋಗ್ತಾನೆ ಇರಲಿಲ್ಲ, ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ರು. ಯಾಕೆ ಅಂತ ಗೊತ್ತಿಲ್ಲ, ನನಗೂ ಹಂಗೆ ಅನ್ನಿಸ್ತು. ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟೆ ಮುಂದೆ ಬಂದ್ವಿ. ಎಲ್ಲರೂ ಹೂವು ಇಟ್ಟು ಅವ್ರಿಗೆ ನಮಸ್ಕಾರ ಮಾಡ್ಕೋತಾಯಿದ್ರು. ನಾವು ಹಾಗೆ ಹೂವು ಇಟ್ಟು ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾನು ಸ್ವಲ್ಪ ಮುಂದೆ ಬಂದು ಅವ್ರ ಜೊತೆ ಒಂದು ವಿಡಿಯೋ ಸಹ ಮಾಡಿಕೊಂಡೆ. ಅತ್ತೆ, ಅಜ್ಜಿ, ನಾನು 3 ಜನ ಫೋಟೋ ತಗೊಂಡ್ವಿ. ಹಾಗೆ ಮುಂದೆ ಬಂದ್ವಿ, ಅಲ್ಲಿ ಪಾರ್ವತಮ್ಮ ಅವ್ರ ಸಮಾಧಿ ನೋಡಿದ್ವಿ. ಅವ್ರ ಜೊತೆನೂ ಸಹ ಅದೇ ಥರ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಮುಂದೆ ಬಂದೆ, ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಸಮಾಧಿ ನೋಡಿದೆ. ಅದೇ ಥರ ವಿಡಿಯೋ ಮಾಡಿಕೊಂಡು ಇನ್ನು ಮುಂದೆ ಬಂದ್ವಿ. ಅಲ್ಲಿ ಅವ್ರು ನಟಿಸಿರುವಂತಹ ಸಿನಿಮಾಗಳು ಒಂದೊಂದು ಪಿಕ್ಚರ್ನ ಹಾಕಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಎಷ್ಟು ಮೂವಿಗಳನ್ನ ಮಾಡಿದ್ದಾರೆ, ಅವರು ಯಾವ್ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂತ. 3 ಜನರ ಸಮಾಧಿ ನೋಡಿದೆ, ಆದರೆ ಅಪ್ಪು ಸರ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನಿಸ್ತು. ಮತ್ತು ಹಾಗೆ ಈ ಕಡೆ ಬಂದುಬಿಟ್ಟು ಅಂಬರೀಷ್ ಸರ್ ಅವ್ರ ಸಮಾಧಿ ನೋಡೋಣ ಅಂತ ಹೊರಟ್ವಿ. ಅಲ್ಲೇ ಪಕ್ಕದಲ್ಲೇ ಅವ್ರದ್ದು ಇರೋದು. ನೋಡಿ ಹೀಗೆ ಹೋಗಬೇಕು. ಇದೇ ಅವ್ರದ್ದು ಎಂಟ್ರಿ ಒಳಗಡೆ ಹೋಗೋಕ್ಕೆ. ಒಳಗಡೆ ಹೋದ ತಕ್ಷಣ ಅವ್ರದ್ದು ಒಂದು ಸ್ಟ್ಯಾಚು ಕಾಣಿಸುತ್ತೆ. ಇದೇ ಆ ಸ್ಟ್ಯಾಚು. ಈ ಸ್ಟ್ಯಾಚು ನೋಡಿದ ತಕ್ಷಣ ನನಗೊಂದು ಹಾಡು ನೆನಪಾಯಿತು, ನನ್ನ ಮಣ್ಣಿದು ಕನ್ನಡ ಮಣ್ಣು ಆ ಸಾಂಗು. ಆ ಸ್ಟ್ಯಾಚುನೂ ಸಹ ಅದೇ ಥರ ಕಾಣಿಸ್ತಾ ಇತ್ತು. ಹಾಗೆ ಆ ಸ್ಟ್ಯಾಚು ನೋಡ್ಕೊಂಡು ಅವ್ರ ಸಮಾಧಿ ಹತ್ರ ಹೊರಟ್ವಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಅವ್ರ ಸಮಾಧಿ. ಹೀಗೆ ಮುಂದೆ ಹೋಗಬೇಕು. ನಾವು ಹೋದ್ವಿ, ತುಂಬ ಜನ ಎಲ್ಲ ಫೋಟೋ ತಗೋತಾ ಇದ್ರು. ನಾವು ನೋಡ್ಕೊಂಡು ನೆಕ್ಸ್ಟ್ ಅವ್ರ ಸಮಾಧಿ ನೋಡೋಕ್ಕೆ ಅಂತ ಮೇಲೆ ಹೋದ್ವಿ. ಅದರಲ್ಲಿ ಒಂದು ಅವ್ರು ನಗ್ತಾ ಇರೋ ಫೋಟೋ ಕಾಣಿಸ್ತು, ಅದು ತುಂಬ ಚೆನ್ನಾಗಿತ್ತು. ಬಸ್ಗೋಸ್ಕರ ತುಂಬ ವೆಯ್ಟ್ ಮಾಡಿದ್ವಿ. ಆಮೇಲೆ ಒಂದು ಬಸ್ ಬಂತು, ಹಿಂಗೆ ಹತ್ಕೊಂಡು RR ನಗರ ರೀಚ್ ಆದ್ವಿ. ಬೆಳಗ್ಗೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ರು. ಸೊ ಆ ಫಂಕ್ಷನ್ ಮುಗ್ದಿತ್ತು, ಆದರೂ ಸಾಂಗ್ ಹಾಕ್ಕೊಂಡು ಮಕ್ಳುಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು.
ಅತ್ತೆ ಮತ್ತು ಅಜ್ಜಿ ಮಾತಾಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬರ್ತಿದ್ರು. ನಾನು ಹೋಗ್ತೀನಿ ಅಂತ ಫಾಸ್ಟಾಗಿ ಬಂದೆ. ಮನೇಲಿ ಅತ್ತೆ ಮಕ್ಕಳು ಮತ್ತು ಮಗ ಇಬ್ಬರು ಇದ್ದರು. ನನ್ನ ತಂಗಿನೇ ಬಂದು ಡೋರ್ ಓಪನ್ ಮಾಡಿದ್ಲು. ಅವಳು ಓದ್ಕೋತಾ ಇದ್ಲು ಅನಿಸುತ್ತೆ. ಅವ್ನು ಸುಮ್ಮನೆ ನಾಟಕ ಮಾಡ್ತಾಯಿದ್ದಾನೆ ಮಲ್ಕೊಂಡಿರೋ ಥರ. ಸೊ ಓಕೆ ಫ್ರೆಂಡ್ಸ್, ನಾನಿವತ್ತು ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.